ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯಪುರ ಗ್ರೇಡ್ 2 ತಹಸೀಲ್ದಾರ್ ತುಂಬಗಿಯವರು, ಈ ಕಾರ್ಯಕ್ರಮದಿಂದ ಪಿಂಚಣಿ ಅಂತಹ ಯೋಜನೆಗಳಿಗೆ ಸ್ಥಳದಲ್ಲಿಯೇ ಖುದ್ದಾಗಿ ತಹಸೀಲ್ದಾರ್ ಅವರಿಂದ ಪಿಂಚಣಿಯ ಸೌಲಭ್ಯವನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು. ಏನಿದು ಪ್ರತಿ ಶುಕ್ರವಾರ ಅಂದರೆ ಸರ್ಕಾರಿ ರಜೆ ದಿನ ಹೊರತುಪಡಿಸಿ ನಮ್ಮ ಕಾರ್ಯಾಲಯದಲ್ಲೇ ನಿಮ್ಮ ಯಾವುದೋ ಅರ್ಜಿ ಶುಲ್ಕ ಇದೆ, ಎಲ್ಲ ಅರ್ಜಿ ನಾವೇ ಹಾಕ್ಸೋದು, ಸ್ಥಳದಲ್ಲೇ ಪಿಂಚಣಿ ಮಂಜೂರು ಮಾಡಬೇಕು. ನಾವು ನಮ್ಮೊಳಗೆ ನಮ್ಮ ತಂಡದವರು ಡಿಸ್ಕಸ್ ಮಾಡೋಣ ಅಂತೇಳಿ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ರು. ಹೀಗಾಗಿ ನಾನು ಸ್ಥಳದಲ್ಲೇ ಕಂದಾಯ ನಿರೀಕ್ಷಕರು, ಆಮೇಲೆ ಗ್ರಾಮರಾಜ್ಯಾಧಿಕಾರಿಗಳು, ನಮ್ಮ ಉಪ ತಹಸೀಲ್ದಾರರು ಹಾಗೂ ವಿಷಯ ನಿರ್ವಾಹಕರು ಇವರೆಲ್ಲರೂ ನೀವು ಪೆನ್ಷನ್ ಹಾಕಿದ್ರಂದ್ರೆ ತಲಾಟೆ ಸಹಿತ ತೊಗೊಂಬನ್ಬೇಕು, ಆರಾಯಿ ಸಹಿತ ತೊಗೊಂಡ್ಬೇಕು, ನಿಮ್ಗೆ ಅಡ್ಡಾಡೋದು ತಪ್ಪಬೇಕು. ಇದು ಸರ್ಕಾರದಿಂದ ನಾವು ಪ್ರತಿ ಮೊದಲನೇ ಶನಿವಾರ ನಮ್ಮ ತಾಲೂಕಿನಾದ್ಯಂತ ನಾವು ಒಂದು ಆಯ್ದ ಗ್ರಾಮಗಳನ್ನು ಅಥವಾ ನಗರ ಮಟ್ಟದಲ್ಲಿ ವಾರ್ಡ್ ಕಾರ್ಯಕ್ರಮ ಇತ್ತು. ಇತ್ತೀಚಲಾಗಿ ನಾವು ಮಧ್ಯವರ್ತಿಗಳ ಅವಳಿ ಭಾಳ ಹೆಚ್ಚಾಗಿರೋದ್ರಿಂದ ಅವ್ರು ತಡೆಗಟ್ಟುವ ಹಿತದೃಷ್ಟಿಯಿಂದ, ಆಮೇಲೆ ಅರ್ಹ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಪಿಂಚಣಿ ಸೌಲಭ್ಯವನ್ನು ಒದಗಿಸುವ ಹಿತದೃಷ್ಟಿಯಿಂದ ನಮ್ಮ ಕಾರ್ಯಾಲಯದಲ್ಲೇ ಪ್ರತಿ ಶುಕ್ರವಾರ ಒಂದು ಪಿಂಚಣಿ ಅದಾಲತ್ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಂತೇಳಿ ನಮ್ಮ ತಂಡ, ಅಂದರೆ ಉಪ ತಹಸೀಲ್ದಾರ್ ಆಗಲಿ, ನಾನಾಗಲಿ, ನಮ್ಮ ಸಿಬ್ಬಂದಿ ಆಗಲಿ, ನಮ್ಮ ಕಂದಾಯ ನಿರೀಕ್ಷಕರಾಗಲಿ, ಗ್ರಾಮಾಡಳಿತಕ್ಕಾಗಲಿ ಎಲ್ಲರೂ ಕೂಡಿಕೊಂಡು ಆಯ್ತು ಸರ್ ಮಾಡೋಣ ಅಂತೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಹೇಳಿದಾಗ ನಾನು ಇದು ಮೊದಲನೇ ಕಾರ್ಯಕ್ರಮ ಇದು ಇವತ್ತೇ ನಾನು ಪ್ರಾರಂಭ ಮಾಡಿದ್ದು. ಇವತ್ತಿನಂದರೆ ಸುಮಾರು ತಾವೆಲ್ಲ ನೋಡಿದಾಗೆ ಒಂದು 50 ಜನ ಅಷ್ಟು ಕೂಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಮಧ್ಯವರ್ತಿಗಳ ಮೊರೆ ಹೋಗದೆ ನೇರವಾಗಿ ಅರ್ಜಿ ಹಾಕುವುದು ಕೂಡ ನಾನು ನಮ್ಮ ಕಚೇರಿಯಲ್ಲೇ ಒಂದು ಪ್ರತ್ಯೇಕವಾಗಿ 2 ಕೌಂಟರನ್ನು ತೆಗೆದಿದ್ದೀನಿ. ಅಲ್ಲೇ ಅರ್ಜಿ ಹಾಕ್ಸೋದು, ಸ್ಥಳದಲ್ಲೇ ಪಿಂಚಣಿ ಮಂಜೂರು ಮಾಡಬೇಕನ್ನೋ ಉದ್ದೇಶ ಐತಿ. ಯಾಕಂತಂದರೆ ಈಗ ಕೆಲವೊಬ್ಬರು ಈ ಮಧ್ಯವರ್ತಿಗಳು ಪಿಂಚಣಿ ರೊಕ್ಕ ತೊಗೊಂಬಿಟ್ಟಿರ್ತಾರೆ ನಮ್ಮ ಹೆಸರು ಹೇಳಿ, ಅವು ದಾಖಲಾತಿ ಸರಿ ಇರೋದಿಲ್ಲ, ಮಂಜೂರಾಗಿರೋದಿಲ್ಲ. ಸುಮ್ಮನೆ ಏನು ಮಾಡೋದು, ನಮ್ಮ ಮೇಲೆ ಅಲ್ಲಿ ಯಾರ ಮೇಲೆ ಅಲ್ಲಿ ಸುಮ್ಮನೆ ಒಂದೊಂದು ಅರ್ಜಿ ಬರ್ಕೊಂತ ಹೋಗೋದು, ದುಡ್ಡು ತಿಂತಾರ, ಇದು ಮಾಡ್ತಾರೆ. ಅವ್ರಿಗೆ ಗೊತ್ತಾಗಬೇಕು, ನೇರವಾಗಿ ಬಂದಲ್ಲೇ ನಾವೇ ನೇರವಾಗಿ ಸ್ಥಳದಲ್ಲೇ ಮಾಡಿಕೊಡ್ಬೇಕಿದು. ಅದ ಉದ್ದೇಶದಿಂದ ನಾನು ಈ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಇದು ಪ್ರತಿ ಶುಕ್ರವಾರ ಇರುತ್ತೆ. ನಮ್ಮ ವಿಜಯಪುರ ತಾಲೂಕಿನ ಅರ್ಹ ಫಲಾನುಭವಿಗಳು, ಅರ್ಹ ಪಿಂಚಣಿದಾರರು ಇದರಲ್ಲಿ ಭಾಗವಹಿಸಬೇಕು. ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊ ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಇನ್ನೊಮ್ಮೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ಹೇಳೋದಾದರೆ, ಯಾರೂ ಮಧ್ಯವರ್ತಿ ಮೂಲಕ ಅರ್ಜಿ ಹಾಕಬೇಡಿ, ಅವ್ರ ಹತ್ರನೂ ಹೋಗಬೇಡಿ. ನೇರವಾಗಿ ನಮ್ಮ ಹತ್ರ ಈ ಕಾರ್ಯಕ್ರಮದಲ್ಲಿ ದಿನಾಲೂ ನಾವು ಇರ್ತೇವೆ. ದಿನಾಲೂ ಬಂದು ಕೂಡ ಇದ್ರ ಸದುಪಯೋಗ ಪಡ್ಬೇಕಂತೇಳಿ ತಮ್ಮಲ್ಲಿ ಹೇಳ್ಪಡಿಸ್ತೀವಿ. ಸರ್, ಇದು ತಿಂಗಳಿಗೆ 1 ಸರಿ ಮಾಡ್ತಿರೋ 2 ಸರಿ? ಪ್ರತಿ ಶುಕ್ರವಾರ ಸರ್ಕಾರಿ ರಜೆ ಹೊರತುಪಡಿಸಿ ಪ್ರತಿ ಶುಕ್ರವಾರ ಮಾಡ್ತೀವಿ. ನನ್ನ ತಾಲೂಕಿನಾದ್ಯಂತ ನನಗೆ ಅಧಿಕಾರ ಇರುತ್ತೆ, ಬೇರೆ ತಾಲೂಕಿರೋದಿಲ್ಲ. ಬಿಜಾಪುರ ತಾಲೂಕಿಗೆ ಮಾತ್ರ, ಬೇರೆ ತಾಲೂಕಿನಲ್ಲಿ ಅಲ್ಲಿ ಪ್ರತಿ ತಿಂಗಳ ಇರ್ತೈತೆ, ಅಲ್ಲಿ ಪಡ್ಕೋಬೋದು. ಇದು ನಮ್ಮ ತಾಲೂಕಿನಲ್ಲಿ ಪ್ರತಿ ಶುಕ್ರವಾರ ಇರ್ತದೆ. ನಗರಕ್ಕೆ ಬರ್ತದೆ, ಬಿಜಾಪುರ ತಾಲೂಕು ನಗರ ಸೇರಿನೇ ಇರುತ್ತೆ. ಸರ್, ಇದು ಎಲ್ಲ ವಾರ್ಡಿಗೆ ಸುದ್ದಿ ಮುಟ್ಟಿದೆ ಸರ್? ಈಗಂದ್ರೆ ಇದೇ ಪ್ರಥಮ ಇದಾಗಿದೆ ನಂದು. ಈಗಾಗಲೇ ನಾನು ಬ್ಯಾನರ್ ಗಿನರ್ ಮಾಡಿಸಿದ್ದೀನಿ, ಒಂದು ಪೇಪರ್ ಮುಖಾಂತರ ನಾನು ಇದು ಮಾಡ್ತೀನಿ, ಮಾಡಿ ಇದನ್ನು ಮಾಡ್ತೀನಿ. ಸರ್, ಈ ರೀತಿ ಮಾಡೋದ್ರಿಂದ ನಮಗೂ ಸಂತೋಷ ಆಗ್ತದೆ ಸರ್. ಅದೇ ತಮ್ಮ ಸಹಕಾರ ಬೇಕು. ತಾವೆಲ್ಲ ಇದ್ರ ಬಗ್ಗೆ ಪ್ರಚಾರ ಮಾಡಿದಾಗ ಅರ್ಹ ಫಲಾನುಭವಿಗಳು ಬಂದರೆ ನಾವು ಅದ್ರ ಅನುಕೂಲ ಆಗುತ್ತೆ ಅಂತೇಳಿ ತಿಳ್ಕೊಬಿಡ್ತೀವಿ. ಅರ್ಜಿ ಹಾಕೋರು ಕೇಳ್ಕೊಂಡು ಹೋಗಿದ್ರು. ಆದ್ರೂ ಅಲ್ಲಿ ರೊಕ್ಕ ಇಲ್ಲಿ ರೊಕ್ಕ ಅಂದರು. ನಾವು ಎಲ್ಲಿ ರೊಕ್ಕ ಬೇಡ ಅಂತ ಹೇಗಿಸಿಂದ ಇಲ್ಲಿ ಬಂದು ಕೇಳಿದೆವು. ಇಲ್ಲಿ ನಾಳೆ ಶುಕ್ರವಾರ ಫ್ರೀ ಮಾಡ್ತಾರೆ, ಮಾಡಿಸ್ಕೊಂಡು ಹೋಗ್ರಿ ಅಂದರು. ಆ ಪ್ರಕಾರ ಬಂದು ನಾವು ಇವತ್ತು ಸರಿ ಭೇಟಿಯಾಗಿ ಪಿಂಚಣಿ ಮಾಡ್ಕೊಂಡೇವಿ. ಎಲ್ಲ ಚಲೋತ್ತಾಗಿ ಆಗೈತಿ. ನಾವು ಮಾಡಿಕೂ ಕೊಟ್ಟಾರ, ಆರ್ಡರ್ ಕಾಪಿನೂ ಕೊಟ್ಟಾರ, ಎಲ್ಲ ಕರೆಕ್ಟ್ ಆಗೈತೆ ರೀ. ಆಯ್ತು, ನಮಸ್ಕಾರ. ಯಾವ ವಾರ್ಡ್ ರೀ? 5ನೇ ವಾರ್ಡ್ ರೀ, ಆದರ್ಶ ನಗರ. ಸುಶೀಲಾ ಸಿದ್ದಪ್ಪ ನಗನೂರು. ಸರ್, ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಮೀನಾಕ್ಷಿ ಶಿಂಗೆ ಅಂತ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 2 ವರ್ಷದಿಂದ ನಾವು ಈ ಒಂದು ಪಿಂಚಣಿ ಅದಾಲತಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕೆಲವೊಂದು ಏರಿಯಾಗಳಲ್ಲಿ ರಾಣಿ ಬಗೀಚ ಆಗಿರ್ಬೋದು, ಅಥವಾ ನಮ್ಮ CNFL ಆಗಿರ್ಬೋದು, ಈ ಒಂದು ಪಿಂಚಣಿ ಅದಾಲತ್ಗಳನ್ನು ಮಾಡ್ತಾ ಇರ್ತೀವಿ. ಜೊತೆಗೆ ನಡು ಕೂಡ ನಾವು ತಹಸೀಲ್ದಾರ್ ಆಫೀಸಿಗೆ ಬರ್ತಾ ಇರ್ತೀವಿ. ಯಾಕಂತಂದ್ರೆ ನಾವು ಸ್ಲಮ್ಗಳಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಜನ ವಿಧವೆಯರಾಗಿರ್ಬೋದು, ಅಥವಾ ಮನಸ್ಸಿನ ಪೆನ್ಷನ್ ಆಗಿರ್ಬೋದು, ಅಥವಾ ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ಈ ಪೆನ್ಷನ್ಗಳಿಗೋಸ್ಕರ ನಾವು ಆಗಾಗ ಬರ್ತಾ ಇರ್ತೀವಿ. ನಮ್ಮ ಕೆಲವರು ಎಲ್ಲ ವಯಸ್ಕರಾದವ್ರಿಗೆ ಅವ್ರಿಗೆ ನಡಿಲಿಕ್ಕೆ ಬರಲಿಕ್ಕೆ ಆಗಂಗಿಲ್ಲ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಕೆಲವರು ಎಲ್ಲ ದಾಖಲಾತಿಗಳನ್ನು ತಂದು ನಾವು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಇಲ್ಲಿ ತಲಾಟಿ ನಮ್ಮ ರತನ್ ಗೋಸಾವಿ ಸರ್ ಆಗಿರ್ಬೋದು, ಅಥವಾ ತುಂಬಿಗಿ ಸರ್ ಆಗಿರ್ಬೋದು, ಶೇಖ್ ಸರ್ ಆಗಿರ್ಬೋದು, ಅದು ಈಗ ಆದರಿ ಅವರು. ಆದರೂ ಕೂಡ ಅವರ ಒಂದು ಫೀಲ್ಡ್ದೊಳಗೂ ನಾವು ತುಂಬ
ಮಾಜಿ ಸರ್ ಆಗಿರ್ಬೋದು. ಅದೇ ರೀ, ಇದು ಮಾಡಿದ್ದು ನಮ್ಗೆ ತುಂಬ ಉಪಯೋಗ ಆಗ್ಯದ ರೀ. ಆಮೇಲೆ ನಮ್ಮ ವಯಸ್ಕರಿಗಾಗಿರ್ಬೋದು ಅಥವಾ ವಿಕಲಚೇತನರಿಗಾಗಿರ್ಬೋದು ತುಂಬಾ ಈಸಿ ಆದಂಥ ಒಂದು ಮಾರ್ಗ ಇದು. ಹೀಗಾಗಿ ಈ ಒಂದು ಅದಾಲತ್ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ರೀ. ಆಮೇಲೆ ಇಲ್ಲಿ ಇಲಾಖೆ ಪದಾಧಿಕಾರಿಗಳು ಕೂಡ ನಮ್ಮೊಟ್ಟಿಗೆ ಸಹಕಾರ ನೀಡ್ತಾರೆ. ನಾವು ಯಾವುದೇ ರೀತಿ ಏಜೆಂಟ್ರಲ್ಲ, ನಾವು ಯಾವುದೇ ರೀತಿ ದುಡ್ಡು ಪಡೆದು ಕೆಲಸ ಮಾಡುವಂಥವ್ರಲ್ಲ. ಆದಷ್ಟು ಕೆಲವೊಂದು ಸಮಸ್ಯೆ ಒಳಗಿದ್ದವರಿಗೆ ಕೈಲಿಂದ ಖರ್ಚು ಮಾಡಿ ನಾವು ಪೆನ್ಷನನ್ನು ಹಾಕ್ತೀವಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ವಾರ್ಡ್ ನಂಬರ್ 14. ಆಮೇಲೆ ಬೇರೆ ಬೇರೆ ವಾರ್ಡ್ಗಳಲ್ಲೆಲ್ಲ ನಾವು ಕೆಲಸ ಮಾಡ್ತಾಯಿವ್ರಿ. ನನ್ನ ಹೆಸರು ಮೀನಾಕ್ಷಿ ಶಿಂಗೆ, ವಾರ್ಡ್ ನಂಬರ್ 14, ಏರಿಯಾ ಶಾಪೇಟಿ.